ಇಷ್ಟು ದಪ್ಪ ಆಗಿದೆ ನೆಂದು ಸರ್. ಇದು ಇಷ್ಟು ಸಾಫ್ಟ್ ಆಗಬೇಕಾ? ಹೌದು. ಅದೇ ತರ ನಮ್ಮ ಫ್ಲಫಿನೆಸ್ಸು ಅದೇ ತರ ಲೈಟ್ ವೇಟ್ ಬರುತ್ತಂತೆ. ಬಾಬಾ 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 ಏನ್ರಿ ನೋಡ್ಬಿಡೋಣ. ನಾವು ಲೈಟ್ ವೇಟ್ ಇರಬೇಕು, ಅದೇ ತರ ಕ್ರಿಸ್ಪಿ ಸಾಫ್ಟ್ ನೋಡ್ಬಿಟ್ಟು ಹೇಳ್ಬಿಡಿ ಸರ್. ಎಸ್, ಇದೆ ರೇಣುಕಮ್ಮ ಹೋಟೆಲ್ ವಡೆ. ಅಲ್ಲೇ 15-20 ವರ್ಷದಿಂದ ಅವ್ರ ಹೋಟ್ಲಲ್ಲಿ ರೆಗ್ಯುಲರ್ ತಿಂತಾ ಇದ್ದೀನಿ. ಬೆಳದಿಂದ ಇಲ್ಲಿ ಬಂದು ತಿಂತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿದಿನ ಇದೇ ಟೇಸ್ಟನ್ನು ಕನ್ಸಿಸ್ಟೆಂಟಾಗಿ ಕೊಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ನಮಸ್ಕಾರ ವೀಕ್ಷಕರೇ, ನೋಡಿ ನೀವು ಹೇಳಿದ್ರಂತ ನಾನು ಬಂದೇ ಬಿಟ್ಟೆ. ರಾಮನಗರದ ಎಕ್ಸಿಟ್ ಪಾಯಿಂಟು ಹೈವೇದಲ್ಲಿ ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. ಯಾಕೆ ಅಂದರೆ ಉದ್ದಿನ ವಡೆ ಲೈಟ್ ವೇಟ್ ನೋಡಿದ್ರಿ ನೀವೆಲ್ಲ. ಆ ಉದ್ದಿನ ವಡೆನೇ ಬೇಕು ಅಂತ ಸಿಕ್ಕಾಬಡೆ ಕಾಮೆಂಟ್ಸ್ ಬಂತು. ಬನ್ನಿ ಶ್ರೀಧರ್ ಕೇಳ್ಕೊಂಡಿದ್ದೀವಿ, ಬನ್ನಿ ಅದಕ್ಕೇನಂತೆ, ನಮ್ಮ ವೀಕ್ಷಕರು ಖುಷಿಯಾದರೆ ಸಾಕು ಅಂತ ಹೇಳಿದ್ರು ಅವರು. ಸೊ ಇಲ್ಲಿ ಇವತ್ತು ಭಾನುವಾರ, ಆ ಭಾನುವಾರದ ಯಾವ ಥರ ರಶ್ ಇರುತ್ತೆ ಅದು ನೋಡೋಣ. ಮೊದಲು ಉದ್ದಿನ ವಡೆ ರೆಸಿಪಿ ನೋಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಲ್ಲಿವರೆಗೆ ನಮಗೆ ನೀವು ಮಾಡೋ ಎಲ್ಲ ಡಿಶಸ್ಸು ವೀಕ್ಷಕರಿಗೆ ಬರಲು ಅಲ್ಲಿಗೆ ಬರ್ತಾನೆ ಇರ್ತೀವಿ. ನೀವು ನೋಡಿದ್ರಿ ಎಷ್ಟು ಜನ ಕೇಳಿದ್ರು ಉದ್ದಿನ ವಡೆ ಅಂತ. ತುಂಬಾ ರೆಸ್ಪಾನ್ಸ್ ಬಂತು. ಹೌದಾ? ಎಲ್ಲರೂ ಹೇಳಿದ್ರು ಸರ್ ತುಂಬಾ ಚೆನ್ನಾಗಿದೆ. ನಾವು ಇಲ್ಲಿ ಹೋಗ್ತಾ ಇದ್ವಿ, ನಮ್ಗೆ ಈ ಹೋಟ್ಲಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ನಿಮ್ ವಿಡಿಯೋ ನೋಡಿ ತುಂಬಾ ಜನ ಈಗ ಮತ್ತೆ ಬರ್ತಾ ಇದ್ದಾರೆ ಸರ್. ಹೌದು ಸರ್. ಅದಕ್ಕೆ ನಾವು ಭಾನುವಾರ ಬಂದ್ಬಿಟ್ವಿ. ಇವತ್ತು ಎಷ್ಟು ಜನ ಬರ್ತಾರೆ ನೋಡೋಣ ಅಂತ. ಸರಿ ಸರ್. ಇವತ್ತು ನಿಮ್ಗೆ ಏನು ವಡೆ ಬಗ್ಗೆ ಹೇಳ್ಕೊಂಡ, ನೀವೇ ತೋರಿಸಿ. ಯಾಕಂದ್ರೆ ನಾನು ರಿವ್ಯೂಸ್ ಅಲ್ಲಿ ನೋಡಿದೆ, ವಡೆ ಬಗ್ಗೆ ತುಂಬಾ ಜನ ಕೇಳ್ಕೊಂಡಿದ್ದಾರೆ ಸರ್. ಅಷ್ಟು ಮೆದು ವಡೆ ಹೇಗ್ ಬರುತ್ತೆ, ಅಷ್ಟು ಲೈಟ್ ವೈಟ್ ಅಂತ ಅಂದ್ಬಿಟ್ಟು ಬನ್ನಿ ನಿಮ್ಗೆ ನಾನು ಲೈವ್ ಆಗಿ ವಡೆ ಮಾಡೋದು ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಏನ್ ಹಾಕ್ಬೇಕು, ಹೇಗ್ ಹಾಕ್ಬೇಕು ಅಂತ ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಪ್ಲೀಸ್ ಬನ್ನಿ. ಇಂಥ ಒಂದು ಒಳ್ಳೆ ಮನಸ್ಸು ಇವ್ರದ್ದು. ನೋಡಿ ವೀಕ್ಷಕರೇ, ನೀವು ಎಲ್ಲ ಪರಿಚಯ ನಿಮಗೆ ಆಗಲೇ. ಭುಜಂಗರು ಸರ್ ನಮಸ್ಕಾರ. ಇದು ಪೊಂಗಲ್ಲು ಮತ್ತೆ ಏರಳೆಕಾಯಿ ಚಿತ್ರಾನ್ನ ತೋರಿಸ್ಬಿಟ್ರಿ, ಸಕ್ಕತ್ತಾಗಿತ್ತು. ಇವಾಗ ಉದ್ದಿನ ವಡೆ ನಿಮ್ದು ಲೈಟ್ ವೆಯ್ಟ್ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ತೀರಾ? ಖಂಡಿತ ತೋರಿಸ್ತೀನಿ ಸರ್. ಎಷ್ಟು ಕೆಜಿಗೆ ಮಾಡ್ತಾ ಇದ್ದೀರಾ ಸರ್? 1 kg ಒಂದು ಕೆಜಿಗೆ ಇವತ್ತು ಅದು ಮನೆ ಅಳತೆಗೆ ಏನೇನು ಇಟ್ಕೊಂಡಿದ್ದು ಸರ್? ಉದ್ದಿನ ಬೇಳೆ. ಉದ್ದಿನ ಬೇಳೆ ಎಷ್ಟು? 1 kg ಉದ್ದಿನ ಬೇಳೆ. 1 kg ಉದ್ದಿನ ಬೇಳೆ. ಇದನ್ನಿಗೆ ನೆನೆ ಹಾಕ್ಬೇಕು. ನೆನೆ ಹಾಕ್ಬೇಕಾ? ಹಾಂ. ಓ, ಉದ್ದಿನ ಬೇಳೆ 1 kg. ಸೊ ಒಂದು 1/4 ಗಂಟೆ ನೆನೆ ಬೇಕು. 1/4 ಗಂಟೆ ನೆನೆಬೇಕು. ಓಕೆ. ಹಾಂ ಸರ್, ಎಷ್ಟೋ ನಿಮಿಷ ಆಯಿತು ಸರ್? 1/4 ಗಂಟೆ ಆಯಿತು. 1/4 ಗಂಟೆ ಆಯ್ತು. ಇವಾಗ ಈ ಥರ ಆಗ್ಬೇಕಾ? ತುಂಬಾ ದಪ್ಪ ಆಗಿದೆ ನೆಂದು ಈ ಥರ ಆಗ್ಬೇಕು ಸರ್. ಇವಾಗ ಇದನ್ನ ತೊಳೆದ್ಬಿಟ್ಟು ಕಲ್ಗೆ ಹಾಕ್ಬೇಕು ಸರ್. ಎಷ್ಟು ಸಲ ತೊಳಿತೀರಿ ಸರ್ ಇದು? ಸರ್ ಇದು 3 ಸಲ ತೊಳಿಬೇಕು. ಸರ್ ಇದತ್ತು ವಾಶ್ ಮಾಡಿದ್ದೀನಿ ಈಗ. ನೋಡಿ ಈ ಥರ ವೈಟ್ ಐತೆ ನೋಡಿ. ಇದನ್ನ ಕಲ್ಗೆ ಹಾಕ್ಬೋದು. ಕಲ್ಗೆ ಹಾಕೋಣ. ಎಷ್ಟು ನಿಮಿಷ ಸರ್ ರುಬ್ಬೋದು ಇದು? ಇದು 1/2 hour ಬೇಕು ಸರ್. ಅರ್ಧ ಗಂಟೆ ರುಬ್ಬೋದಾ? ಅರ್ಧ ಗಂಟೆ ಮೇನ್. ನೋಡಿ ವೀಕ್ಷಕರೇ, ನಾವು 1 kgದು 1 kg ಅಳ್ತಿದ್ದೆ ರುಬ್ತಿರೋದು ಈಗ. ಸರ್ ನಾವು ರುಬ್ಬೋದು ಇದರಲ್ಲೇ ಇರ್ತದೆ. ಹಾಂ, ತುಂಬ ಚೆನ್ನಾಗಿ ರುಬ್ಕೋಬೇಕು. ಹದ. ಹೌದು, ನಮ್ಗೆ ಅದ ಇಲ್ಲೇ ಇದು ಮಾಡ್ಕೋಬೇಕು. ಅಲ್ಲಿ ಯಾವ ಥರ ಬರುತ್ತೆ ಒಂದು ಅರ್ಧ ಗಂಟೆ ಅಲ್ಲ? ಹೌದು ಸರ್. ಇದನ್ನ ಅವಾಗ ನೋಡ್ತಾ ಇರಬೇಕು, ಓಡ್ತಾ ಇರ್ತದಲ್ಲ, ಅವಾಗ ನೋಡ್ತಾ ಇರಬೇಕು. ಸ್ವಲ್ಪ ಇದೆಲ್ಲ ಮಾಡಬೇಕು. ನಮ್ಗೆ ಅದ ಸಿಗ್ಬೇಕು. ಸೊ ಅದು ಆ ಒಂದು ಸಾಫ್ಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಓಕೆ, ನೋಡೋಣ. ಓಕೆ, ನೈಸ್ ಆಗ್ತಾ ಇದೆ ನೋಡಿ. ಇನ್ನು ನೈಸ್ ಆಗ್ತಾ ಇದೆಯಲ್ಲ? ಹೌದು. ಇನ್ನೂ ಆಗ್ಬೇಕಾ? ಇನ್ನೂ ಆಗ್ಬೇಕು ಸರ್. ಇನ್ನೂ ಆಗ್ಬೇಕು. ಈಗ ಒಂದು 10 ನಿಮಿಷ ಆಗಿದೆ ಅಷ್ಟೇ. ನಾವು ಹಂತಕ್ಕೆ ತೋರಿಸ್ತಾ ಇದ್ದಾರೆ. ಓಕೆ, ಈಗ ಎಷ್ಟಾಗಬೇಕು ಅಂತ ನೋಡ್ಕೊಳ್ಳಿ ಭುಜಂಗವರು. ಇನ್ನೂ ಆಗ್ಬೇಕಲ್ಲ ಸರ್? ಹೌದು ಸರ್. ಅದೇ ಮೇನ್ ಕಾರಣ ಅಂತ, ಫ್ಲಫಿನೆಸ್ ಮತ್ತು ಇದು ಎಷ್ಟು ಚೆನ್ನಾಗಿ ಬರುತ್ತೀವಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಹೌದಾ ಸರ್?
ಸರ್ ಇವಾಗ ಆಯ್ತಾ ಇಡ್ಲಿ ಇದು ಉದ್ದಿನ ವಡ ವಡೆ ಹಿಟ್ಟು ರೆಡಿ ಆಗಿದೆ. ಹಾ. ಹಾಫ್ ಅನ್ ಅವರ್ ಆಗಿದೆ ಇದು. ಹಾಂ ಸರ್ ಇದು ಇಷ್ಟು ಸಾಫ್ಟ್ ಆಗ್ಬೇಕಾ? ಹೌದು. ಹಾಂ. ಇದು ಮೇನ್ ಕಾರಣ ಇಷ್ಟು ಚೆನ್ನಾಗಿ ಹದವಾಗಿ ಇದು ಮಾಡಿದ್ರೆ. ಒಂದು ಕೆ ಜಿದು ಇಲ್ಲಿ ವಡೆ ನಮಗೋಸ್ಕರ ಮಾಡಿ ತೋರಿಸಿದ್ರೆ ವೀಕ್ಷಕರೇ 1 ಕೆ ಜಿ ಅಳತೆಗೆ. ಹೋಗೋಣ ಸರ್ ವಡೆ ಮಾಡಕ್ಕೆ? ಹೌದು ಸರ್. ಕಿಚನ್ ಇಷ್ಟು 1 ಕೆ ಜಿದು ಬ್ಯಾಟ್ರಿ ಈ ಥರ ಆಗಿದೆ, ಉದ್ದಿನ ಬ್ಯಾಟ್ರಿದು. ಇದಕ್ಕೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದಾರೆ ಆಗಲೇ. ಸರ್ ನಮ್ಮ ಉದ್ದಿನ ವಡೆ ಫ್ಲಫಿ ಏನೇನು ಇಟ್ಕೊಂಡಿದ್ದೀರಾ? ತೆಂಗಿನಕಾಯಿ, ಕಾಯಿ ಅರ್ಧ ಕಾಯ? ಅರ್ಧ ಕಾಯಿ ಇಟ್ಕೊಂಡಿದ್ದೀರಾ. ಒಂದು 10 ಗ್ರಾಮ್ ಮೆಣಸು, 10 ಗ್ರಾಮ್ ಮೆಣಸು, 10 ಗ್ರಾಮ್ ಜೀರಿಗೆ, ಹಾಂ, ಕೊತ್ತಂಬರಿ ಸೊಪ್ಪು, ಹಾಂ, ಆಮೇಲೆ ಮೆಣಸಿನಕಾಯಿ, ಶುಂಠಿ ಹಾಕ್ತಾ ಇದೆ ನೋಡಿ. ಹಾಕ್ಬಿಡ್ಸಿ. ಇದಕ್ಕೆ ಸಾಕಷ್ಟು ಉಪ್ಪು. ರುಚಿಗೆ ತಕ್ಕಂತೆ ಉಪ್ಪು. ಮೇನ್ ಅದು ಹಿಟ್ಟು ರುಬ್ಕೊಂಡಿದ್ದು ಉದ್ದಿನ ಬೇಳೆ ರುಬ್ಕೊಂಡಿರೋದೇ ಮೇನ್ ಅಂತೀರಾ? ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತೀರಾ? ಸೋಡಾ ಹಾಕಲ್ಲ? ಇಲ್ಲ ಇಲ್ಲ. ಸೋಡಾ ಹಾಕಲ್ಲ. ಸರ್ ಎಲ್ಲ ಮಿಕ್ಸ್ ಆಗಬೇಕು ನಾವು. ಹೌದು, ಬಟ್ ನೀವು ಮಾಡಿದ್ರಲ್ಲ ಇವಾಗ, ಹೆಂಗೆ ಆ ಥರ ಲೈಟ್ ವೇಟ್ ಬರುತ್ತೆ? ಸರ್ ನಾನು ಅದು ಹೇಳಿದ್ದೀನಲ್ಲ, ರುಬ್ಬೇಕಾದ್ರೆ ನಾವು ರುಬ್ಕೋಬೇಕಾದ್ರೆ ಯಾವ ಥರ ಬೇಕು ಆ ಥರ ರುಬ್ಕೋಬೇಕು ಅದನ್ನ. ಹಾಂ, ರುಬ್ಕೋಬೇಕಾದ್ರೆ ಮೇನು. ಹೌದು ಸರ್. ಯಾವ ಥರ ರುಬ್ಕೋಬೇಕು ಅಂತ ನೋಡ್ಕೊಂಡು ಅರ್ಧ ಗಂಟೆ ಇಷ್ಟೇನಾ? ಈಗ ಬಾಣಲಿ ಹಾಕ್ಬಿಡೋದಾ? ನೋಡಿ, ಸೋಡಾ ಪುಡಿನೂ ಹಾಕಿಲ್ಲ. ಬನ್ನಿ, ರೇಣುಕಂಬ ಹೋಟ್ಲು ಉದ್ದಿನ ವಡೆ ನಮ್ಮ ಅಳತೆಗೆ. ಅಲ್ಲೇ ಹಾಕ್ತಾ ಇದ್ದೀನಿ ಸರ್. ಯಾವ ಥರ ಸರ್ ಅದು? ಇಷ್ಟೇ ಮಾಡ್ಕೊಳ್ತೀರಾ? ಅಷ್ಟೇ ಸರ್. ಹಾಂ, ನೋಡಿ ಫ್ರೆಶ್ ಆಗಿ ಆಗ್ತಾ ಇದ್ದಾರೆ ನಮಗೆ. ಲೈವ್ ಆಗಿ ನೋಡ್ಬಿಡೋಣ ಹೆಂಗಾಗತ್ತೆ ಅದು. ಹಾಂ, ಇಷ್ಟೇ ಮಾಡಿ ಹಾಕ್ತಾರೆ. ಅದೇ ಥರ ನಮ್ಮ ಫ್ಲಫಿನೆಸ್ಸು ಅದೇ ಥರ ಲೈಟ್ ವೆಯ್ಟ್ ಬರುತ್ತಂತೆ. ಆ ರುಬ್ಬೋದು ಅರ್ಧ ಗಂಟೆ ಮಾಡಿದರು, ಆಮೇಲೆ ಆ ಹದ ನೋಡಿಕೊಂಡ್ರು. ಎಷ್ಟು ವಡೆ ಆಗ್ತದೆ ಸರ್ ಇದು? ಸರ್ ಇದೊಂದು 35 ವಡೆ ಆಗುತ್ತೆ. 35. 1 ಕೆ ಜಿ ಮಾಡ್ಕೊಂಡ್ಬಿಟ್ರೆ 35 ವಡೆ ಮಾಡ್ಕೊಬೋದು ಮನೇಲಿ. ಈಗ ಡಬಲ್ ಹಾಫ್ ಬಾಯ್ಲರ್ ಆಗಿದೆ. ಹಾಫ್ ಬಾಯ್ಲ್, ಹಾಫ್ ಫ್ರೈ ಹೆಂಗೆ ಅವರೇ ತೋರಿಸ್ತಾ ಇದ್ದಾರೆ. ಬಾಬಾ ಏನ್ರಿ ನೀವು ಹೇಳ್ದಂಗೆ ದಪ್ಪ ಅದೇ ಥರ ಇದೆ ಇವಾಗಲೇ. ಹಾಂ, ಆ ಸೈಜು ಒಳ್ಳೆ ಸೈಜ್ ಇದೆ ವಡೆ. ನಿಮ್ಮ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೆ ನೀವು ನೋಡಿ, ಯಾವ ಥರ ಕಾಣ್ತದೆ ಅದೇ ಸೈಜು. ನಾವು ಏನು ಅನ್ಕೊಂಡಿದ್ವಿ ಹಂಗೆ ಇದೆ ಸೈಜು. ನೋಡೋಣ ಸರ್. ಇವಾಗ ಡಬಲ್ ಫ್ರೈಗೆ ರೆಡಿಯಾ? ನಿಮ್ಮಲ್ಲಿ ನಾರ್ಮಲಿ ಸ್ವಲ್ಪ ಲೈಟಾಗಿ ಡಾರ್ಕ್ ಇರುತ್ತೆ. ಆಯ್ತು ಸರ್. ಈ ಕಲರ್ ಬಂದ್ರೆ ಸಾಕು. ಇದೇ ನೋಡಿ ಸರ್, ರೇಣುಕಂಬ ಹೋಟೆಲ್ ಉದ್ದಿನ ವಡೆ. ಅಬ್ಬಾ, ನೋಡ್ಬಿಡೋಣ. ನಾವು ಲೈಟ್ ವೇಟ್ ಇರಬೇಕು, ಹೌದು ಸರ್. ಅದೇ ತರ ಕ್ರಿಸ್ಪಿ ಸಾಫ್ಟ್. ತಿಂದು ನೋಡ್ಬಿಟ್ಟು ಹೇಳ್ಬಿಡಿ ಸರ್. ಎಸ್, ನೋಡಿ ಅಲ್ಲೇ ನೋಡಿ ಇದೆ ರೇಣುಕಂಬ ಹೋಟೆಲ್ ವಡೆ. ಅಲ್ಲೇ ನೋಡಿ ವೇಟ್, ಲೈಟ್ ವೇಟ್ ಅಂತಾರೆ. ನೋಡ್ಬಿಡೋಣ ಲೈಟ್ ವೇಟ್ ಹೆಂಗೆ. ನಾವು ನೋಡ್ಬಿಡಿ ಸರ್. ಹೌದು ವೀಕ್ಷಕರೇ, ರೇಣುಕಾಂಬ ಹೋಟೆಲ್ದು ಲೈಟ್ ವೇಟ್ ಅಂದ್ರಲ್ಲ, ಆ ವಡ ರೆಡಿ ಆಗ್ಬಿಟ್ಟಿದ್ದೀವಿ ಇವತ್ತು. ಸರ್ ಧನ್ಯವಾದ. ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಯಾಕಂದರೆ ನಿಮ್ಗೆ ತೋರಿಸಿದ್ದೀವಿ. ಸೊ ನೀವು ಈ ಕಡೆ ಹೋದಾಗ ಬಂದು ಈ ವಡನ ಮಾತ್ರ ಮಿಸ್ ಮಾಡ್ಬೇಡಿ ಟೇಸ್ಟ್ ಮಾಡೋದು. ಟೇಸ್ಟ್ ಮಾಡಿಬಿಟ್ಟು ನಮಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.
ಆಕ್ಚುಲಿ ನಾವು ಮೈಸೂರಿಗೆ ಈ ಹೈವೇ ಚತುಷ್ಪಥ ರಸ್ತೆ ಆದಾಗ್ಲಿಂದ ನಾವು ಬಂದಿರಲಿಲ್ಲ. ಸೊ ಹಂಗಾಗಿ ಅವಾಯ್ಡ್ ಮಾಡಿ ಇವತ್ತು ಮಾರ್ನಿಂಗ್ ಜರ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಬಂದ್ವಿ. ಬಟ್ ನಮ್ಗೆ ಖುಷಿ ಆಯ್ತು, ಹೈವೇ ಹತ್ತಿರೋದ್ರಿಂದ ಎಲ್ಲಿ ಸಿಗುತ್ತೋ ಈ ಬಿಡ್ದಿ ಏನಾದ್ರು ಕ್ರಾಸ್ ಆಗ್ಬಿಟ್ವಾ, ತಟ್ಟೆ ಇಡ್ಲಿ ಮಿಸ್ ಆಯ್ತಾ ಅಂತ. ಬಟ್ ಫಸ್ಟ್ ಟೈಮ್ ಇಲ್ಲಿಗೆ ಬಂದ್ವಿ. ಬಟ್ ಮೇನ್ ಏನಂದ್ರೆ ಈ ಥಂಡಿಗೂ ಈ ಬಿಸಿ ಬಿಸಿ ಇಡ್ಲಿಗೂ ವಡೆ, ಉದ್ದಿನ ವಡೆ ಸೈಜು ಕೂಡ ಅಷ್ಟೇ ಬಹಳ ದೊಡ್ಡದಾಗಿದೆ, ಚೆನ್ನಾಗಿದೆ. ಜಸ್ಟ್ ಒಂದ್ ಇಡ್ಲಿ ಒಂದ್ ದೊಡ್ಡ ವಡೆ ಕೊಟ್ಟರು ಅವರು, ತುಂಬಾ ಚೆನ್ನಾಗಿದೆ. ಮೇನ್ ನನ್ಗೆ ತುಂಬಾ ಖುಷಿ ಕೊಟ್ಟಿದ್ದು ಬಿಸಿ ಇಡ್ಲಿ, ಬಿಸಿ ವಡೆ, ಬಿಸಿ ಕಾಫಿ ಬಹಳ ಚೆನ್ನಾಗಿತ್ತು ಸರ್. ಓಕೆ, ಯಾರಾದ್ರು ಟ್ರೈ ಮಾಡೋದಿದ್ರೆ ಖಂಡಿತ ಟ್ರೈ ಮಾಡ್ಬೋದು. ನನ್ನ ಹೆಸರು ಸ್ನೇಹ ಅಂತ. ಸೊ ಇಲ್ಲಿ ಕೂಡ ಇಡ್ಲಿ ಎಲ್ಲಾ ಕಡೆ ಇದ್ದಂಗಿಲ್ಲ. ಸೊ ಆ ಕನ್ಸಿಸ್ಟೆನ್ಸಿ ಆಗ್ಬೋದು, ಸಾಫ್ಟ್ನೆಸ್ ಆಗ್ಬೋದು, ಎಲ್ಲ ಚೆನ್ನಾಗಿದೆ. ಸೊ ಆಕ್ಚುಲಿ ನಾವು ನೋಡಿದಾಗ ಬಿಡದಿಯಿಂದ ಯೂಟರ್ನ್ ತಗೋಬೇಕಿತ್ತು. ಯೂಟರ್ನ್ ಅಂದ್ರೆ 7 ಕಿಲೋಮೀಟರ್ಸ್ ಏನೋ ಇತ್ತು. ಸರಿ ಅಂತೇಳಿ ಹಂಗೆ ಮುಂದೆ ಬಂದ್ವಿ. ಸೊ ಕೋಇನ್ಸಿಡೆಂಟ್ ಆಗಿ ಸಿಕ್ತು. ಸೊ ಖಂಡಿತ ಚೆನ್ನಾಗಿದೆ. ಐ ರೆಫರ್ ಎಲ್ಲರೂ ಕೂಡ ಬಂದು ಇಲ್ಲಿ ತಿನ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವಿಡಿಯೋ ನೋಡಿದ್ರಿ? ನೋಡಿದೀನಿ ಸರ್, ಬಂದಿದ್ದೀರಾ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ ಎಲ್ಲಾನು. ಥ್ಯಾಂಕ್ ಯು. ಐಟಮ್ಸ್ ಇಂದ ಹಿಡಿದು ಮಾಡೋದ್ರ ತನಕ ಬಿಡಲ್ಲ ನೀವು, ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿಸ್ತೀರಾ. ತಿಂಡಿ ಚೆನ್ನಾಗಿದೆ. ಏನ್ ತಗೊಂಡ್ರಿ ಸರ್? ಇಡ್ಲಿ, ವಡೆ, ಸಾಂಬಾರು, ಬಿಸಿ ಬಿಸಿ ಇಡ್ಲಿ ಮಾತ್ರ ಸೂಪರ್ ಆಗಿತ್ತು. ಸರ್ ವಡೆ ತೊಗೊಂಡಿದ್ದೀವಿ. ಯಾವಾಗೂ ಈ ಹೋಟ್ಲಿಗೆ ಬರ್ತಾನೆ ಇರ್ತೀವಿ ನಾವು. ಪ್ರತಿ ದಿವಸನೂ ಈ ಕಡೆ ಬಂದಾಗ, ಊರಿಗೆ ಹೋದಾಗೆಲ್ಲ ಈ ಹೋಟ್ಲಿಗೆ ಬರೋದು. ನಾನು ಸುಮಾರು ಕಡೆ ತಿಂದಿದ್ದೀನಿ. ಈ ಹೋಟ್ಲು ಥರ ಎಲ್ಲೂ ಟೇಸ್ಟ್ ಬರಲ್ಲ. ಇಡ್ಲಿ ಆಗಲಿ, ವಡೆ ಆಗಲಿ, ಪಲಾವು, ಚಿತ್ರಾನ್ನ ಎಲ್ಲ ಥರನೂ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮತ್ತು ಹ್ಯಾಂಡ್ ವಾಶಿಂದನೂ ಹಿಡಿದು ಪ್ರತಿಯೊಂದು ನೀಟ್ನೆಸ್ಸು, ಕ್ಲೀನ್ನೆಸ್ಸಿಂದ ಹಿಡಿದು ಚೆನ್ನಾಗಿದೆ. ನಾವು ಅದಕ್ಕೆ ಈ ಹೋಟ್ಲನ್ನ ಇಷ್ಟಪಡ್ತೀವಿ. ರೆಗ್ಯುಲರ್ ಆಗಿ ಬರ್ತೀವಿ. ಊರಿಲಿಂದ 15 ಕಿಲೋಮೀಟ್ರು. ಆನ್ ದ ವೇಲು ತಿನ್ಕೊಂಡು ಊರಿಗೆ ಹೋಗೋದು. ಕ್ವಾಲಿಟಿ ಭಾಳ ಚೆನ್ನಾಗಿದೆ, ಟೇಸ್ಟು ಅಷ್ಟೇ ವರ್ತಿದೆ. 15-20 ವರ್ಷದಿಂದ ಅವ್ರ ಹೋಟ್ಲಲ್ಲಿ ರೆಗ್ಯುಲರ್ ಆಗಿ ತಿಂತಾ ಇದೀವಿ. ಬಿಡದಿಯಿಂದ ಇಲ್ಲಿ ಬಂದು ಸಿಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ನಾವೇನು ಅನ್ಕೊಂಡಿದ್ವಲ್ಲ ಅದೇ ಥರ ಬಂದಿದೆ ನೋಡಿ ವಡ. ಲೈಟ್ ವೆಯ್ಟ್ ಏನು, ಹಾ ಇದರ ಒಂದು ಟೇಸ್ಟು ಅದ್ಭುತ. ಪ್ರತಿ ಬಾರಿ ನಾನು ಟೇಸ್ಟ್ ಮಾಡ್ತೀನಿ. ಇವಾಗ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಈ ಸರದ ಹೇಗಿದೆ. ಯಾಕಂದ್ರೆ 1 kg ಅಳತಿಗೆ ಮಾಡಿರೋದು. ಒಂದೇ ಶಾಟ್ ನೋಡಿ, ಒಂದೇ ಶಾಟ್ ನೋಡಿ. ಏನು ಹೇಳಲಿ, 10 ತಿಂಗಳಿಂದ ಇದನ್ನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮೆದುರಿಗೆ ಏನು ಮಾಡಿ ತೋರಿಸಿದ್ರು ವಡ, ಅದನ್ನು ತೊಗೊಂಡು ಮೊದಲು ಯಾವ ಚಟ್ನಿ, ಯಾವ ಸಾಂಬಾರು ಏನು ಇದಕ್ಕೆ ತಾಗಿಸ್ದೇನೆ ಹಂಗೆ ತಿಂದ್ಬಿಡ್ತೀನಿ. ನೋಡ್ಬಿಡೋಣ. ಹಾಂ, ಒಂದು ತುತ್ತು ತಿಂದ ನಂತರ ಹೇಳಬೇಕು, ಏನು ಇದರಲ್ಲಿ ಭಾಳ ಒಂದು ಕಷ್ಟಕರವಾದ ಸಂಗತಿ ಅಂದರೆ ಪ್ರತಿದಿನ ಇದೇ ಟೇಸ್ಟನ್ನು ಕನ್ಸಿಸ್ಟೆಂಟಾಗಿ ಕೊಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಅದ್ಭುತವಾಗಿ ಪ್ರತಿ ಬಾರಿ ಇದೇ ಟೇಸ್ಟ್ ಕೊಡ್ತಾರೆ. ಇದೇ ಒಂದು ಸಾಫ್ಟ್ನೆಸ್ಸು, ಆ ಕ್ರಿಸ್ಪಿನೆಸ್ಸು, ಆ ವೇಟು. ಆಹಾ, ಚಟ್ನಿ ಒಟ್ಟಿಗೆ ನೋಡ್ಬಿಡೋಣ. ಕೆಂಪು ಚಟ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಕೆಂಪು ಚಟ್ನಿನೂ ತೋರಿಸೋಣ. ಕೆಂಪು ಚಟ್ನಿ ಒಟ್ಟಿಗೆ ನಾವು ಇವತ್ತು ಭಾನುವಾರ ಬಂದ್ಬಿಟ್ಟಿದ್ವಿ. ನಮಗೆ ಟೇಬಲ್ಲೇ ಸಿಗಲ್ಲ. ಹಾಗಾಗಿ ನಾವು ಇಲ್ಲೇ ನಿಂತ್ಕೊಂಡು ಫುಡ್ ರಿವ್ಯೂ ಕೊಡ್ತಾ ಇದ್ದೀವಿ. ಹಿಂದೆ ಫುಲ್ ರಶ್ ಇದೆ, ಟೇಬಲ್ ಕೂಡ ಸಿಗ್ತಾ ಇಲ್ಲ, ಎಲ್ಲ ವೇಟಿಂಗು. ಉದ್ದಿನ ವಡೆ ಅದ್ಭುತ. ಆ ಪೆಪ್ಪರು, ಜೀರಿಗೆ, ಹಸಿಮೆಣಸಿನ್ಕಾಯಿ ಬಾಯಲ್ಲಿ ಸಿಗ್ತಾ ಇದ್ರೆ ಏನು ಹೇಳಿ, ಆ ರುಚಿನೇ ಒಂದು ಸ್ವರ್ಗ. ನೀವು ಬಂದು ಟೇಸ್ಟ್ ಮಾಡಿ ನಂಗೆ ಹೇಳಿ. ನೋಡಿ, ಕಸ್ಟಮರ್ಸ್ ಪ್ರತಿಯೊಬ್ಬರು ಹೇಳಿದರು ಇಲ್ಲಿ ಈ ಒಂದು ರೂಟಲ್ಲಿ ಇದು ಬೆಸ್ಟ್ ಅಂತ. ಈ ಟಿಫನ್ನು ನೀವು ಬೆಳಗ್ಗೆ ಹಸ್ಕೊಂಡು ಬಂದು 8:30 ಅದ್ಭುತ ಅಂತ ಹೇಳ್ತಾ, ಮುಂದಿನ ಎಪಿಸೋಡಲ್ಲಿ ಇನ್ನು ಯಾವ ರೆಸಿಪಿ ತೋರಿಸ್ತಾ ನೋಡೋಣ. ಕನ್ನಡೇತರರೊಟ್ಟಿಗೆ ಕನ್ನಡದಲ್ಲೇ ಮಾತಾಡೋಣ ಅಂತ ಪಣ ತೊಟ್ಟು ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.